ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಕೊಡಗಹಳ್ಳಿ ಗ್ರಾಮದಲ್ಲಿ ಶ್ರೀ 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 ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಮುಖ್ಯ ದ್ವಾರ, ಶ್ರೀ ಮಾರಮ್ಮ ದೇವಿ ದೇವಸ್ಥಾನ, ಶ್ರೀ ನಾಗದೇವತೆಗಳ ಪ್ರತಿಷ್ಠಾಪನೆ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಹೊಸದುರ್ಗ ಮಠದ ಶ್ರೀ 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 ಈಶ್ವರಾನಂದಪುರಿ ಸ್ವಾಮೀಜಿರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ನೂತನವಾಗಿ ನಮ್ಮ ಬಸವಣ್ಣ ಹೋಬಳಿ ಕೊಡಗಹಳ್ಳಿಯಲ್ಲಿ ಕಟ್ಟಿರುವಂತ ಬಸವೇಶ್ವರ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ತಂದೆಯ ಪಾತ್ರರಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ. ಮಾರಮ್ಮ ದೇವಿ ಪ್ರತಿಷ್ಠಾಪನೆ ಕೂಡ ಆಗಿದೆ. ಭಗವಂತ ತಾಯಿ ಮಾರಮ್ಮ ಹಾಗೂ ಬಸವೇಶ್ವರ ನಾಗದೇವತಾ ಪ್ರತಿಷ್ಠಾಪನೆ ಕೂಡ ಇದಾಗಿದೆ. ಭಗವಂತ ದೇವರು ಸುತ್ತಮುತ್ತಲ ಜನಗಳಿಗೆ ನಮ್ಮ ಕಡಗಿನಲ್ಲಿ ಬಂದಂತೆ ಎಲ್ಲರಿಗೂ ಬಸವೇಶ್ವರ ಮುಖ್ಯ ದ್ವಾರ ಕೂಡ ಇಲ್ಲಿ ಉದ್ಘಾಟನೆ ಆಗಿದೆ. ಎಲ್ರಿಗೂ ಭಗವಂತ ಬಸವೇಶ್ವರ ತಂದೆ ಆಯುಷ್ಯ ಆರೋಗ್ಯ ಕೊಟ್ಟು 100 ಕಾಲ ಬಾಳುವಂತೆ ಮಾಡಲಿ. ಈಗಲೂ ನಮ್ಮ ಇಡೀ ನಮ್ಮ ಕರ್ನಾಟಕದಾದ್ಯಂತ ಹಿಂದೂ ಏನು ನಮ್ಮ ದೇವಾರ್ಧಿಗಳು ಎಲ್ಲ ಕಡೆ ಪ್ರತಿಷ್ಠಾಪನೆಯಾಗಿ ನಮ್ಮ ಧರ್ಮ ಎಲ್ಲ ಕಡೆ ವಿಜೃಂಭಿಸಲಿ ಅಂತೇಳಿ ಆ ಭಗವಂತ ಹತ್ರ ನಮಸ್ಕಾರ. ನಮ್ಮೇನು ಕೊಡಗಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿವಸ ಬಸವೇಶ್ವರ ದೇವಸ್ಥಾನ ಮತ್ತು ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನ ಇವತ್ತು ಜೀರ್ಣೋದ್ಧಾರ ಮಾಡಿದ್ದಾರೆ. ನಿಜಕ್ಕೂ ಬಹಳ ಒಂದು ಸಂತೋಷದ ವಿಚಾರ. ಯಾವುದೇ ಒಂದು ಹಳ್ಳಿ ಆಗಲಿ ಗ್ರಾಮ ಆಗಲಿ ಒಂದು ದೇವಸ್ಥಾನ ಇದ್ದಾಗ ಮಾತ್ರ ಅಲ್ಲಿರುವಂತ ಜನಸಾಮಾನ್ಯರು ನೆಮ್ಮದಿ ಇರಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಕೊಡಗಹಳ್ಳಿ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು ಇವತ್ತು ದಿವಸ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಇವತ್ತು ಎಲ್ಲ ಜನಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಿಜಕ್ಕೂ ನಾನು ಹುಬ್ಬಳ್ಳಿ ಕಾರ್ಪೊರೇಟರ್. ನಾನು ನಮ್ಮ ವಾರ್ಡ್ನ ವ್ಯಾಪ್ತಿಯಲ್ಲಿ ಸುಮಾರು ಇರುವಂತ ಒಂದು 15-20 ಮನೆಯವರು ಅಲ್ಲಿ ವಾಸವಾಗಿದ್ದಾರೆ. ನಾವು ಸಹ ಇಲ್ಲಿ ನಮ್ಮ ಕೈಲಾದಂತ ಸಹಾಯ ಮಾಡಿ ಜೀರ್ಣೋದ್ಧಾರಕ್ಕೆ ಸಹಾಯ ಅಂತ ಕಾಚಿದ್ದೀವಿ. ಹಾಗಾಗಿ ನಮ್ಮ ಮಂಜುರಾಜ್ ಆಗ್ಬೋದು ಎಲ್ಲ ಅವರ ಸಹೋದರರು ಎಲ್ಲರನ್ನು ಇವತ್ತು ದಿವಸ ಇಲ್ಲಿ ಜೀರ್ಣೋದ್ಧಾರಕ್ಕೆ ಶ್ರಮಿಸಿದ್ದಾರೆ. ಬಹಳ ಭಕ್ತಿ ಪ್ರಧಾನವಾದ ಒಂದು ದೇವಸ್ಥಾನ. ಬೇರೆ ಹಳ್ಳಿಯವರೆಲ್ಲ ಬಂದು ಹೋಗಿ ಇಲ್ಲಿನ ದೇವಸ್ಥಾನಕ್ಕೆ ಬಂದು ಹೋಗಿ ಅಂತ ಈ ಮೂಲಕ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೀರ್ಣೋದ್ಧಾರ ಸಮಿತಿ ವತಿಯಿಂದ ನಮ್ಮ ಗ್ರಾಮದಲ್ಲಿ ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ದೇವಸ್ಥಾನದ ಹೋಮ ಹವನಗಳನ್ನ ನಡೆಸಿ ಈಗ ಸುಮಾರು ಒಂದು 6,000-10,000 ಜನಗಳಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು, ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ತುಂಬಾ ಯಶಸ್ವಿಯಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ರು. ಅದೇ ರೀತಿ ನಮ್ಮ ಮಾರಮ್ಮ ದೇವಸ್ಥಾನದ ಹೋಮ ಹವನಗಳು ಸುಧಾ 10-10:30ರಿಂದ ನಡೀತು. ಆ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಗ್ರಾಮದ ಎಲ್ಲ ಯುವಕ ಯುವತಿಯರೆಲ್ಲ ಸೇರಿ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದ ಎಲ್ಲ ದಾನಿಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಮ್ಮ ಯುವಕ ಮಂಡಳಿಯವರು ಹಾಗೂ ನಮ್ಮ ಗ್ರಾಮಸ್ಥರ ಎಲ್ಲರಿಗೂ ಸುಧಾ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.